ಯಕ್ಷಗಾನ ಕಲೆಯ ಶ್ರೇಷ್ಠ ಕಲಾವಿದರನ್ನು ಪರಿಚಯಿಸುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ. ನಾನು ಸೌಮ್ಯಶ್ರೀ ಮಾರ್ನಾಡ್. ಇವತ್ತು ನಮ್ಮೊಂದಿಗೆ ಯಕ್ಷಗಾನದ ಬಡಗುತಿಟ್ಟಿನ ಶ್ರೇಷ್ಠ ಭಾಗವತರಾಗಿರುವಂತಹ ಹೆಸರಾಂತ ಭಾಗವತರು ಕೊಳಗಿ ಕೇಶವ ಹೆಗಡೆ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮನ್ನ ಇವತ್ತು ನಮ್ಮ ಜೊತೆಗೆ ಇರಿಸಿಕೊಳ್ಳೋದೇ ನಮ್ಮ ಹೆಮ್ಮೆ. ಯಾಕಂದ್ರೆ ಸತತ 3 ದಶಕಗಳ ಕಾಲ ಒಂದು ಬಡಗುತಿಟ್ಟಿನಲ್ಲಿ ಕೊಳಗಿ ಸ್ವರ ಅಂತಾನೆ ಫೇಮಸ್ ಆಗಿದ್ದೀರಾ ನೀವು. ಸೊ ನಿಮ್ಮ ಹತ್ರ ತುಂಬಾನೇ ಮಾತಾಡೋದಿದೆ. ಅದಕ್ಕಿಂತ ಮುಂಚೆ ನಿಮ್ಮ ಹಾಡಿನ ಮೂಲಕನೇ ಕಾರ್ಯಕ್ರಮನ ಆರಂಭಿಸೋಣ ಅಂತ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ, ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ, ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ, ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ, ಕಾವುದಾನತ ಜನವ ಗದುಗಿನ ವೀರ ನಾರಾಯಣ, ಖಂಡಿತ ಸರ್. ನಿಮ್ಮ ಪದಗಳನ್ನ ಕೇಳ್ತಾ ಇದ್ರೆ ಅದರಲ್ಲಿ ಆ ಪರಂಪರೆಯ ಶೈಲಿ ಹಾಗೆ ಅಚ್ಚೊತ್ತುಕೊಂಡು ಉಳಿದಿದೆ. ಇದರ ಗುಟ್ಟೇನು ಅಂತ ಸರ್? ನಿಮ್ಮ ಈ ಕಲಿಕೆ ಹೇಗೆ ಆರಂಭ ಆಯಿತು ಭಾಗವತಿಕೆ? ನಮ್ಮ ಪರಂಪರೆಯಿಂದೇನೆ ನಾನು ಯಕ್ಷಗಾನ ನಮ್ಮಲ್ಲಿಲ್ಲ. ನನ್ನ ತಂದೆಯವರಿಂದ ಯಕ್ಷಗಾನ ನಮಗೆ ಬಂದಿದೆ. ಇದು ನನ್ನ ತಂದೆಯವರು ಕೊಳಗಿ ಅನಂತ ಹೆಗಡೆ ಅಂತ ಪ್ರಸಿದ್ಧ ಯಕ್ಷಗಾನ ಕಲಾವಿದರು. ಅವರು ಇಡಗುಂಜಿ ಮೇಳದಲ್ಲೇ ಸಾಮಾನ್ಯ ಒಂದು 20 ವರ್ಷಗಳ ಕಾಲ ವೇಷ ಮಾಡಿದ್ದಾರೆ. ನಾನು ಚಿಕ್ಕವನಿದ್ದಾಗ ಶಾಲೆಗೆ ರಜೆ ಇದ್ದಾಗ ಅವರೊಟ್ಟಿಗೆ ಯಕ್ಷಗಾನಕ್ಕೆ ಹೋಗ್ತಿದ್ದೆ. ಆಮೇಲೆ ನೆಬ್ಬರು ಭಾಗವತರ ಪದ್ಯಗಳು, ಶಂಭುಗೌಡರ ವೇಷ ನನ್ನ ಯಕ್ಷಗಾನಕ್ಕೆ ಸೆಳೆಯಿತ್ತು ಅಲ್ಲಿ. ಆಮೇಲೆ ನಾನೇನು ಮಾಡಿದೆ, ಶಾಲೆಗೆ ಹೋಗೋದನ್ನು ಬಿಟ್ಟೆ SLCಯಲ್ಲಿ. ನನ್ನ ತಂದೆಯವರು ಇವನು ಶಾಲೆಗೆ ಅಂತ ಇನ್ನು ಹೋಗೋದಿಲ್ಲ, ಯಕ್ಷಗಾನಕ್ಕಾದರೂ ಹಾಕಬೇಕು ಅಂತ ಉಪ್ಪೂರು ಯಕ್ಷಗಾನ ಕಲಾ ಕೇಂದ್ರಕ್ಕೆ ಹಾಕಿದ್ರು. ಕೋಟ ಯಕ್ಷಗಾನ ಕಲಾ ಕೇಂದ್ರ ಅಂತ ಅಲ್ಲಿ ನನ್ನನ್ನು ಸೇರಿಸಿದರು. ಆಮೇಲೆ 3 ವರ್ಷ ನಾನಲ್ಲಿ ಯಕ್ಷಗಾನ ಅಭ್ಯಾಸ ಮಾಡಿದ್ದೇನೆ. ಓಕೆ. ಅಲ್ಲಿಂದ ನಂತರ ವೃತ್ತಿಯಾಗಿ ನೀವು ತೆಗೆದುಕೊಂಡ್ರಿ? ಹೌದು. ಅಲ್ಲಿಂದ ನಾನು ಗುಂಡುಬಾಳ ಮೇಳಕ್ಕೆ ಭಾಗವತನಾಗಿ ಸೇರಿಕೊಂಡೆ. ಅಲ್ಲಿ ಕೆಲವು ಹಿರಿಯ ಕಲಾವಿದರಿಂದ ನನಗೆ ಅನುಭವಗಳಾಯಿತು. ಆಮೇಲೆ ಬಚ್ಚಗಾರ ಮೇಳ ಅಂತ ಅಲ್ಲಿ ಸೇರಿಕೊಂಡೆ ನಾನು. ಅಲ್ಲಿ ಮಹಾಬಲ ಹೆಗಡೆಯವರು, ಚಿಟ್ಟಾಣಿ ರಾಮಚಂದ್ರ ದೊಡ್ಡ ಕಲಾವಿದರವನು ಒಡನಾಟ ನನಗಾಯಿತು. ಮತ್ತು ಅವ್ರು ನಾನು ತಿದ್ದಿ ಹೀಗಲ್ಲ ಹೀಗೆ ಅಂತ ಹೇಳಿ ನನ್ನನ್ನೊಂದು ಭಾಗವತನಾಗಿ ಮಾಡಿದ್ದಾರೆ. ಖಂಡಿತ ಸರ್. ನಿಮ್ಮನ್ನ ಈಗ ಹಳೆ ಕಾಲ ಹಾಗೂ ಈಗ ಹೊಸತನದ ಕೊಂಡಿ ಅಂತಾನೆ ನಿಮ್ಮನ್ನ ಹೇಳ್ತಾರೆ. ಅಂದ್ರೆ ಶ್ರೇಷ್ಠ ಕಲಾವಿದರಿಂದ ಹಿಡಿದು ಈಗೀಗ ಬೆಳೆಯುತ್ತಿರುವಂತ ಕಲಾವಿದರ ಜೊತೆನೂ ನೀವು ಅವರನ್ನ ರಂಗದಲ್ಲಿ ಕುಣಿಸಿದ್ದೀರಾ. ಸೊ ಈ ಆರಂಭದ ದಿನ ಹೇಗಿತ್ತು ಸರ್? ಯಾಕಂದ್ರೆ ಒಂದು ಭಾಗವತನ ಪಾತ್ರ ಅಂದ್ರೆ ಅದು ನಿರ್ದೇಶನ, ಇಡೀ ಯಕ್ಷಗಾನವನ್ನ ಒಂದು ಸೂತ್ರಧಾರನಂತೆ ನಡೆಸಿಕೊಂಡು ಹೋಗುವಂತಹ ಅತ್ಯಂತ ಜವಾಬ್ದಾರಿಯುತವಾದ ಪಾತ್ರ. ಸೊ ಇದು ಕಲಿಕೆಯ ಆರಂಭದಲ್ಲಿ ಯಾವ ರೀತಿ ಚಾಲೆಂಜಿಂಗ್ ಇತ್ತು ಅಂತ? ಆರಂಭದಲ್ಲಿ ಅಲ್ಲಿ ಕೇಂದ್ರದಲ್ಲಿ ಏನು ಅಂದರೆ 12 ಜನಗಳನ್ನು ಮಾತ್ರ ತಗೊಳ್ತಿದ್ರು. ಅದಕ್ಕೆ ಇಂಟರ್ವ್ಯೂ ಮಾಡಿ ತಗೊಳ್ತಿದ್ರು. ಅದರಲ್ಲಿ 12 ಜನರಲ್ಲಿ ಅವರಿಗೆ ಗೌರ್ಮೆಂಟ್ ಸ್ಟೈಪಂಡು ಬರ್ತಿತ್ತು. ಅದರಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಉಪ್ಪೂರು ಭಾಗವತರು. ಆರಂಭ ದಿನಗಳಲ್ಲಿ ಅಲ್ಲಿ ಕಳೆಯೋದು ನಮ್ಮಲ್ಲಿಂದ ಅಲ್ಲಿ ಕಲಿಯೋದು ಸ್ವಲ್ಪ ಕಷ್ಟವೇ ಆಯಿತು. ಅಲ್ಲಿ ವಾತಾವರಣ ಇದೆಲ್ಲ ನಮಗೆ ಸ್ವಲ್ಪ ಕಷ್ಟವಾಯಿತು. ಆದರೆ ಆಮೇಲೆ ರೂಢಿ ಆಯಿತು ಅದು. ಆಮೇಲೆ ಕೆಲವುದೇ ಮೇಳೆಗಳ ತಿರುಗಾಟದಿಂದ ಇದರಿಂದ ಸ್ವಲ್ಪ ಅನುಭವ ಯಕ್ಷಗಾನದ್ದು ಜಾಸ್ತಿ ಆಯಿತು. ಮತ್ತು ಯಕ್ಷಗಾನಕ್ಕೆ ಏನು ಅಂದರೆ ಕಲಿಕೆಗಿಂತ ರಂಗಸ್ಥಳದಲ್ಲಿ ಅನುಭವ ಆದ್ರೆ ಮಾತ್ರ ಅದು ಹೆಚ್ಚು ಪ್ರಯೋಜನ ಕೊಡ್ತದೆ. ಪ್ರಾಕ್ಟಿಕಲ್ ಆಗಬೇಕದು. ಬರೀ ಕಲಿತಿದ್ದಷ್ಟೇ ರಂಗಕ್ಕೆ ಬರೋದಿಲ್ಲ ಅಲ್ಲಿ. ಹೌದು. ಓಕೆ ಸರ್, ನಿಮ್ಮ ಊರು ಸಿದ್ದಾಪುರ. ಸೊ ಈ ಊರಿನ ವಾತಾವರಣ ಹೇಗಿತ್ತು ನಿಮ್ಮ ಯಕ್ಷಗಾನ ಕಲಿಕೆಗೆ? ನಮ್ಮಲ್ಲಿ ಕೊಳಗಿ ಮೇಳ ಅಂತ ಮೇಳವೇ ಇದೆ. ಅಲ್ಲಿ ಹಳೆ ಕಲಾವಿದರು ಭಾಳ ಇದ್ದಾರೆ. ಗೋಡೆ ನಾರಾಯಣ ಹೆಗಡೆ, ಆಮೇಲೆ ನರಹರಿ ಹೆಗಡೆ ಅಂತ ಸುಮಾರು ಕಲಾವಿದರಿದ್ದಾರೆ. ಮೂಲಿಂದ ನಮ್ಮ 100 ಗಟ್ಟಲೆ ವರ್ಷಗಳಿಂದ ಯಕ್ಷಗಾನ ನಡ್ಕೊಂಡು ಬಂದಿದೆ. ಇನ್ನು ವೇಷ ಸಾಮಾನುಗಳು ಇವೆ ಅಲ್ಲಿ. ಆದರೆ ಹೊಸ ಹುಡುಗರು ಯಾರು ಬರ್ತಾ ಇಲ್ಲ ಇಲ್ಲಿ. ಹಾಗಾಗಿ ಅಷ್ಟಕ್ಕೆ ನಿಂತಿದೆ ಅದು. ಹಾಗಾಗಿ ನಮ್ಗೆ ಯಕ್ಷಗಾನದ ಒಂದು ಗೀಳು ನಮ್ಮ ಒಡನಾಟದಲ್ಲೇ ಬಂದಿದೆ ಅಥವಾ ನಮ್ಮ ಊರಿನಲ್ಲೇ ಇದೆ. ಅನೇಕ ಭಾಗವತರು ಕಲಿಕೆ ಆರಂಭದಲ್ಲಿ ಅರ್ಧದಲ್ಲಿ ಎದ್ದು ಹೋಗುವಂತ ಅನುಭವ ಆಗಿರುತ್ತೆ. ಸೊ ಆ ರೀತಿ ನಿಮಗೇನಾದ್ರೂ ಅನುಭವ ಆಗಿದೆಯಾ ಅಂತ? ಒಂದು 20 ವರ್ಷಗಳ ಹಿಂದೆ ಹೊಸ ಕೋಳಿ ಅಂತ ಒಂದು ಯಕ್ಷಗಾನ ಪ್ರಸಿದ್ಧ ಕ್ಷೇತ್ರ. ಅದು ದೊಡ್ಡ ದೊಡ್ಡ ಕಲಾವಿದರೆಲ್ಲ ಅಲ್ಲಿ ಬಂದು ಆಟ ಮಾಡಿದಂಥ ಕ್ಷೇತ್ರ. ಬಚ್ಚಗಾರ ಮೇಳದಲ್ಲಿ ಇರಬೇಕು ಅದು.
ಚಿಟ್ಟಾಣಿಯವರು ಸುಧನ್ಮ ಜಾತ್ರೆ ಆಟ, ಹೊಸ ಕುಳಿ ಜಾತ್ರೆ ಆಟ. ಅಲ್ಲಿ ನನ್ನ ಸಂಗೀತ ನಾನು ಅವಾಗ ಫಸ್ಟ್ ಪದ್ಯ ಹೇಳೋನಾಗಿದ್ದೆ. ಅಲ್ಲಿ ಒಂದು ಸುಧನ್ಮನ ತಾಯಿಯ ಸುಗರ್ಭ ಹತ್ರ ಒಂದು ಪದ್ಯ ಬರುತ್ತೆ. ತಾಯಿಯೇ ಕೇಳಿಸಿ ಕೃಷ್ಣರಾಯನ ಬರೆಸಲು ಉಪಾಯ ಉಂಟದ ಬಲೆನೋ ಒಂದು ಪದ್ಯ ಬರ್ತಾ ಇದೆ. ಆ ಪದ್ಯ ನನಗೆ ಹೇಳಲಿಕ್ಕೆ ಬರಲಿಲ್ಲ, ನಾವು ಅಷ್ಟಾಗ ಕಲಿತಾ ಇದ್ದೆ. ಆವಾಗ ಸಭೆಯಿಂದ ಅವನು ಎಬ್ಸಿ ಬೇರೆ ಭಾಗವತ್ರ ಕಳಿಸಿ ಅಂತಂದರು. ಆಮೇಲೆ ನಾನು ಒಂದು ವಾರ ಮನೆಗೆ ಹೋದೋದು ತಿರುಗಿ ಬರಲಿಲ್ಲ. ಆ ಸಮಯದಲ್ಲಿ ನಮ್ಮ ದತ್ತಮೂರ್ತಿ ಭಟ್ರು ಇದ್ರಲ್ಲಿ. ಮತ್ತೆ 1 ವರ್ಷ ನಂತರ ಅದೇ ಸ್ಥಳದಲ್ಲಿ ನೀವು ಅಪಾರ ಜನ ಮೆಚ್ಚುಗೆಯನ್ನ ಗಳಿಸ್ತೀರಾ. ಅದು ಆಮೇಲೆ ನಾನು ಅಲ್ಲಿ ನನ್ನನ್ನು ಬಯಸಿದ್ರು ಅಲ್ಲಿ. ಈಗಲೂ ನನ್ನನ್ನು ಅಲ್ಲಿ ಜಾತ್ರೆ ಆಟಕ್ಕೆ ಕರೀತಾ ಇದ್ದಾರೆ. ಓಕೆ ಸರ್, ಜೊತೆಗೆ ಕೊಳಗಿ ಕೇಶವ ಹೆಗಡೆ ಅಂದರೆ ನೀವು ನಿಮ್ಮ ಸ್ವರಕ್ಕೆ ಒಂದು ಹೆಸರುವಾಸಿ ಆಗಿರುವಂಥವ್ರು. ಸೊ ಈ ಸ್ವರ ವಿಭಿನ್ನ ಬೇರೆ ಭಾಗವತರಿಗಿಂತ ವಿಭಿನ್ನ ಶೈಲಿಯ ನಿಮ್ಮದೇ ಒಂದು ಕೊಳಗಿ ಸ್ವರ ಅಂತ ಹೇಳಿ ಬಿಂಬಿಸುವಷ್ಟು ನೀವು ಯಶಸ್ವಿಯಾಗಿದ್ದೀರಾ. ಸೊ ಇದರ ಹಿಂದಿನ ಗುಟ್ಟೇನು ಅಂತ? ಈಗ ಏನಾಗಿದೆ ಅಂದರೆ ಈಗ ಅನುಕರಣೆ ಜಾಸ್ತಿ ಆಗಿದೆ. ಎಲ್ಲ ಕಾಳಿಂಗ್ ನಾವುಡ್ರ ಅನುಕರಣೆಯನ್ನು ಮಾಡ್ತಾ ಇದ್ದಾರೆ, ಸ್ವಂತಕ್ಕೆ ಹೋಗ್ತಾ ಇದೆ. ಮತ್ತು ಭಾವಪೂರ್ಣವಾದಂಥ ಹಾಡುಗಾರಿಕೆ ಕಳೀತಾ ಬಂದಿದೆ. ಈಗೇನಿದ್ರೆ ನಮ್ಮಲ್ಲಿ ಒಂದು ಗಾದೆ ಉಂಟು, ಕಂಠತ್ರಾಣಿನ ಭಾಗವತ ಸೊಂಟತ್ರಾಣಿನ ನರ್ತಕ ಅಂತ. ಯಾರಿಗೆ ಗಟ್ಟಿ ಸ್ವರ ಉಂಟು ಅವ್ರು ಕೂಗುದು ಹಾಡುಗಾರರು, ಹೆಚ್ಚು ಗಟ್ಟಿ ತಾಕತ್ತು ಉಂಟು ಅವರು ಕುಣಿಯೋರು ಅಂತಾಗಿದೆ. ಹಾಗಲ್ಲ, ಯಕ್ಷಗಾನದಲ್ಲಿ ಭಾವಪೂರ್ಣವಾದಂಥ ಹಾಡುಗಾರಿಕೆಯನ್ನು ಹಾಡಬೇಕು. ಅದು ಈಗ ಮರಿ ಆಗ್ತಾ ಇದೆ. ಹಿಂದಿನ ಭಾಗವತರಲ್ಲಿ ಇನ್ನಿಬ್ಬರು ಭಾಗವತರು ಇಂಥವರಲ್ಲಿ ಆ ಭಾವ ಇತ್ತು ಹಾಡುಗಾರಿಕೆಯಲ್ಲಿ. ಈಗ ಏನಾಗಿದೆ ಅದು ಹೋಗಿದೆ. ಜನರಿಗೊಂದು ಗುಂಗಿಡ್ಸು ಕೂಗುದು, ಅದು ಭಾಗವತಿಗೆ ಅಂತ ಆಗ್ತದೆ. ಅದಾಗಬಾರ್ದು. ಆಮೇಲೆ ಮೊಟ್ಟುಗಳಿದ್ದಾವೆ. ಈ ಪದ್ಯವನ್ನು ಹೀಗೆ ಹೇಳುವುದು, ಅದು ಬೇರೆ ಬೇರೆ ರಾಗಗಳನ್ನು ಹಾಕಿ ಆ ಮೊಟ್ಟುಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಅದೆಲ್ಲ ಮಾಡಬಾರ್ದು ಅಂತ ಅದನ್ನು. ಸೊ ನೀವು ಪರಂಪರೆಯಿಂದ ಬಂದ ಶೈಲಿಯನ್ನೇ ಜೊತೆಗೆ ಅದಕ್ಕೆ ಭಾವ ತುಂಬಿ ಹಾಡೋದಕ್ಕೆ ಹೆಚ್ಚು ಪ್ರಧಾನ ಕೊಡ್ತೀರಾ. ಸರ್, ನಿಮ್ಮ ಸ್ವರದಿಂದ ಇನ್ನೊಂದು ಭಾವಪೂರ್ಣವಾದಂಥ ಒಂದು ಹಾಡು ಕೇಳುವುದಾ? ದುರಿತವನ ದಾವಾಗ್ನಿ, ದುರಿತವನ ದಾವಾಗ್ನಿ, ದುರಿತವನ ದಾವಾಗ್ನಿ, ಲಕ್ಷ್ಮೀ ವರ ಮುಕುಂದ ಮುರಾರಿ, ದುರಿತವನ ದಾವಾಗ್ನಿ, ಲಕ್ಷ್ಮೀ ವರ ಮುಕುಂದ ಮುರಾರಿ, ಜಯ 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 ಜಯ, ಲಕ್ಷ್ಮೀ ವರ ಮುಕುಂದ ಮುರಾರಿ, ಜಯ 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 ಎನ್ನುತ್ತೆರಗಿ ಮಗುಳೆದ್ದಚ್ಚುತನ ಮೃದು ಕಾರವ ಪಿಡಿದೆಂದ, ಜಯ 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 ಎನ್ನುತ್ತೆರಗಿ ಮಗುಳೆದ್ದಚ್ಚುತನ ಮೃದು ಕರವ ಪಿಡಿದೆಂದೋ, ಸರ್, ಈ ಒಂದು ಸುಶ್ರಾವ್ಯವಾದಂತಹ ಭಾವಪೂರ್ಣ ಹಾಡಿನೊಂದಿಗೆ ಈಗ ಒಂದು ವಿರಾಮ ತೆಗೆದುಕೊಳ್ಳುವಂಥ ಸಮಯ. ವೀಕ್ಷಕರಿಗೆ, ಒಂದು ವಿರಾಮದ ಬಳಿಕ ಮತ್ತೆ ಯಕ್ಷರಂಗ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಇತ್ತೀಚೆಗೆ ಏನು ಜನರ ಭಾವನೆಗಳು ಬದಲಾಗ್ತಾ ಇದೆ, ಹಾಗಾಗಿ ಹೊಸೊಬ್ಬರಿಗೆ ನಾವು ಹೆಚ್ಚು ಹತ್ತಿರ ಆಗಬೇಕು ಅಂತ ಹೇಳಿ ಒಂದು ಹೊಸತನದ ಮೋಡಿಗೊಳಗಾಗ್ತಾರೆ. ಕಲಾವಿದರು ಇರ್ಬೋದು, ಭಾಗವತರು ಇರ್ಬೋದು. ಸೊ ನೀವು ಮಾತ್ರ ಅದು ಯಾವುದಕ್ಕೂ ಮೋಡಿಗೆ ಒಳಗಾಗದೆ ಆ ಪರಂಪರೆ ಶೈಲಿಯನ್ನೇ ಉಳಿಸ್ಕೊಂಡು ಬಂದಿದ್ದೀರಾ. ಸೊ ನಿಮ್ಮ ಆಶಯ ಏನು ಸರ್? ನನಗೇನು ಸಂಪ್ರದಾಯವನ್ನು ಉಳಿಸ್ಕೊಂಡೇ ಹೋಗಬೇಕು, ಯಕ್ಷಗಾನದಲ್ಲಿ ಹೀಗೆ ಹಾಡಬೇಕು ಅಂತ ಚೌಕಟ್ಟುಂಟು. ಈಗ ಯಕ್ಷಗಾನವನ್ನು ಬೇರೆ ಇದರಲ್ಲಿ ಹಾಡಿದರೆ, ಈಗ ಸಿನಿಮಾ ಶೈಲಿಯಲ್ಲೋ ಅಥವಾ ಸಂಗೀತ ಶೈಲಿಯಲ್ಲೋ ಹಾಡಿದರೆ ಯಕ್ಷಗಾನ ಉಳಿಯುವುದು ಹೇಗೆ ಅಲ್ವಾ? ಹೊರಗೆ ಕುಂತವರಿಗೆ ಒಂದು ಇದು ಯಕ್ಷಗಾನ ಅಂತ ಗೊತ್ತಾಗಬೇಕು. ಈಗ ಹಾಡಿದರೆ ಇದು ಸಿನಿಮಾ ಅಲ್ಲ, ಇದು ಅಥವಾ ನಾಟಕ ಸಂಗೀತ ಅಲ್ಲ, ಅಥವಾ ಇದು ಹಿಂದೂಸ್ತಾನಿ ಅಲ್ಲ, ಕರ್ನಾಟಕ ಅಲ್ಲ. ಹೊರಗೆ ಕುಂತವನು ಇದು ಯಕ್ಷಗಾನ ಹಾಡು ಅಂತ ಗೊತ್ತಾಗ ಹಾಗಾಡು. ಈಗೇನಾಗಿದೆ ಅದು ಹೋಗಿದೆ. ಹೊರಗೆ ಕುಂತವ್ರು ಇದು ಯಕ್ಷಗಾನವೋ ಸಿನಿಮೋ ಅಥವಾ ಇದು ಅಂತ ಗೊತ್ತಾಗೋದಿಲ್ಲ.
ಸರ್ ನಿಮ್ಗೆ ಏನಾದ್ರು ಕಲಾವಿದರಿಂದ ಒತ್ತಡ ಬಂದಿದ್ಯಾ? ಅಂದ್ರೆ ನೀವು ಭಾಗವತರಾಗಿ ಕೂತಿರ್ತೀರಾ, ನಮ್ಗೆ ಇದೇ ರೀತಿ ಹಾಡಿ, ನಾವು ಇಷ್ಟೇ ಚಾಲು ಕುಣಿಬೇಕು, ಇಷ್ಟು ಹೆಚ್ಚಿಗೆ ಕುಣಿಬೇಕು ಅಂತ ಅನುಭವ ಏನಾದ್ರು ಆಗಿದ್ಯಾ? ಬಂದಿದೆ, ಬರ್ತದೆ. ಓಕೆ, ಆಗ ನೀವು ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡಿದ್ದೀರಾ ಅಂತ? ನಾ ಕೆಲವು ಆಗೋದಿಲ್ಲ ಅಂತ ಹೇಳಿದ್ದೇನೆ. ಕೆಲವರು ಈ ಹೊಸಬರು ಬಂದ್ಕೊಂಡು ನನಗೆ ಈ ಪದ್ಯವನ್ನು ಕುಣಿಸ್ಬೇಕು, ಆ ಪದ್ಯ ನಿಜ ಕುಣಿಲಿಕ್ಕೆ ಬರೋದಿಲ್ಲ, ಅದು ದುಃಖ ಸನ್ನಿವೇಶದಲ್ಲಿ ಇರ್ತದೆ, ಅದಕ್ಕೂ ಕುಣಿಸ್ಬೇಕು ಅಂದ್ರೆ ಹೇಗೆ, ಅದಕ್ಕೆ ಆಗೋದಿಲ್ಲ ಅಂತ ಕೆಲವರು ಕಳಿಸಿದ್ದುಂಟು. ಓಕೆ, ಸೊ ಇತ್ತೀಚಿನ ದಿನದಲ್ಲಿ ಇಂಥ ಸಂದರ್ಭಗಳೇ ಹೆಚ್ಚಾಗ್ತಿದೆ ಆಗ್ತಾ ಇದೆ. ಹೌದು, ಬಂದ್ಕೊಂಡು ನನಗೆ ಒಂದು ಪದ್ಯ ಉಂಟು, ಕುಣಿಸಿ ನೀವು ಜಾಸ್ತಿಯಾ, ಅದು ಯಾಕೆ ಕುಣಿಸೋದು, ಆ ಸಂದರ್ಭ ಕುಣಿಸೋ ಪದ್ಯಗಳಿರುವುದಿಲ್ಲ, ಕ್ಯಾನ್ಸಲ್ ಮಾಡಿ ಕಳಿಸಿದ್ದೇವೆ ಕೆಲವ್ರನ್ನ. ಓಕೆ ಸರ್, ಜೊತೆಗೆ ನೀವು ಏನು ಹಿರಿಯ ಕಲಾವಿದರೊಂದಿಗೆ ಅವರ ಜೊತೆಗೆ ನೀವು ಯಕ್ಷಗಾನ ಮಾಡ್ತಾ ಇದ್ದೀರಾ, ಅಂದ್ರೆ ಕೃಷ್ಣಯಾಜಿ ಇರ್ಬೋದು, ಕೊಂಡದಕುಳಿ ರಾಮಚಂದ್ರ ಹೆಗಡೆ ಇರ್ಬೋದು, ಸೊ ಅವರೊಂದಿಗೆ ಅವರನ್ನ ಕುಣಿಸುವಾಗ ನಿಮ್ಗಾಗುವಂಥ ಅನುಭವ ಇರ್ಬೋದು, ಹೇಗಿರುತ್ತೆ ಭಾಗವತರಾಗಿ ಅಂತ? ಕೊಂಡದಕುಳಿಯವರು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದ್ರಿಂದ ನನಗೆ ಕೊಂಡದಕುಳಿಯವರನ್ನು ಕುಣಿಸೋಕೆ ಭಾಳ ಖುಷಿ ಆಗ್ತದೆ. ಯಾಕೆಂದರೆ ಒಂದು ಅಳತೆ ಉಂಟು, ಚೌಕಟ್ಟು ಉಂಟು, ನಾನು ನೋಡೋ ಅವಶ್ಯಕತೆ ಇರೋದಿಲ್ಲ. ಅವ್ರು ಹೀಗೆ ಮಾಡ್ತಾರೆ, ಅವರ ಇದು ನನಗೆ ಅವ್ರದ್ದು ಏನು ಅನ್ನೋದು ಗೊತ್ತುಂಟು. ಯಾಜಿಯವರು ಅಷ್ಟೇ, ಅವರು ಭಾಳ ಹಳೆ ಕಲಾವಿದರಾದ್ರಿಂದ ಅವರು ನನಗಿಂತ ಅನುಭವಗಳು ಜಾಸ್ತಿ ಉಂಟು. ಹಾಗಾಗಿ ನನಗೇನು ತೊಡಕಂತ ಅನಿಸೋದಿಲ್ಲ. ಈ ಹೊಸ ಕಲಾವಿದರಿಗೆ ಕೆಲವರು ನಮಗೆ ತೊಡಕು ಅನ್ನಿಸ್ತದೆ, ಅವರು ಅಪಶ್ರುತಿಯಲ್ಲೇ ಪದ್ಯ ಎತ್ಗಡೆ ಮಾಡೋದು, ಅದು ತಾಳಕ್ಕೆ ಇರೋದಿಲ್ಲ. ಇವ್ರದ್ದೆಲ್ಲ ಹಾಗಲ್ಲ, ಕೊಂಡದಕುಳಿಯವ್ರದ್ದೆಲ್ಲ ಶಾಸ್ತ್ರೀಯವಾಗಿದೆ, ಅವ್ರು ಮತ್ತು ಪದ್ಯವನ್ನು ಎತ್ಗಡೆ ಮಾಡೋದಿಲ್ಲ, ತನಗೆ ಗೊತ್ತಿಲ್ಲದನ್ನು ಅವರು ಮಾಡ್ಲಿಕ್ಕೆ ಹೋಗೋದಿಲ್ಲ, ಹಾಗೆ ನಮಗದು ಸಮಸ್ಯೆ ಅಂತ ಆಗೋದಿಲ್ಲ. ಓಕೆ ಸರ್, ಜೊತೆಗೆ ಈಗ ಆಗಿನಿಂದ ಈ ಕಾಲಕ್ಕೆ ಈ ಯಕ್ಷಗಾನ ನಡೆಯಲ್ಲಿರ್ಬೋದು ಯಾವ ರೀತಿಯ ಬದಲಾವಣೆಗಳಾಗಿದೆ ಅಂತ? ವೇಷಭೂಷಣಗಳಲ್ಲಿ ಈಗ ಚೆನ್ನಾಗೇ ಬದಲಾವಣೆ ಆಗಿದೆ. ಈಗ ಹಾಳು ಒಳ್ಳೆಯದು ಆಗಲೂ ಇದೆ, ಈಗಲೂ ಇದೆ. ಆದರೆ ಈಗ ವೇಷಭೂಷಣಗಳಲ್ಲಿ ಆಮೇಲೆ ಮೇಕಪ್ನಲ್ಲಿ ಈಗ ಆವಾಗಿನಕ್ಕಿಂತ ಚೆನ್ನಾಗುಂಟು. ಆವಾಗ ಮೇಕಪ್ಗಳು ಚೆನ್ನಾಗಿರಲಿಲ್ಲ, ಈ ಹಳೆ ಗೋಡೆಗೆ ಇದು ಬಡಿದ್ರೆ ಬಣ್ಣ ಬಡ್ದಾಗ ಆಗ್ತಿತ್ತು. ಈಗ ಭಾಳ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಏನಾಗಿದೆ ಅಂದರೆ ವ್ಯವಸ್ಥೆಗಳು ಈಗ ಚೆನ್ನಾಗಿದ್ದಾವೆ, ಕ್ವಾಲಿಟಿ ಹಾಳಾಗಿದೆ. ಆವಾಗ ವ್ಯವಸ್ಥೆಗಳಿರಲಿಲ್ಲ, ಕ್ವಾಲಿಟಿ ಚೆನ್ನಾಗಿತ್ತು. ಓಕೆ, ಇನ್ನು ಭಾಗವತಿಕೆ ವಿಷಯದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿದೆ ಅಂತ? ಭಾಗವತಿಗೆ ಹಾಡುಗಾರಿಕೆಯಲ್ಲೇ ಬದಲಾವಣೆ ಇದೆ. ಮೊದಲೆಲ್ಲ ಹೇಳಿದ್ನಲ್ಲ ನಾನು, ಇದರಲ್ಲಿ ಈಗ ಸಿನಿಮಾ ರೆಕಾರ್ಡ್ಗಳಲ್ಲಿ ನಮ್ಮನ್ನೇ ಹಾಡುವುದು, ನಮ್ಮಲ್ಲಿ ಯಕ್ಷಗಾನಗಳೊಂದು ಶೈಲಿ ಉಂಟು, ಹೀಗೆ ಹಾಡುವುದು, ಹಳಬರು ಹಾಡಿಕೊಂಡು ಬಂದಿದ್ದಾರೆ. ಮೊಟ್ಟುಗಳಂತೂ ಉಂಟು, ಸಾಮಾನ್ಯ ಒಂದು ಅಷ್ಟತಾಳಗಳಲ್ಲಿ ಒಂದು 60 ಮೊಟ್ಟುಗಳುಂಟು, ಜಂಪೆ ತಾಳದಲ್ಲಿ ಒಂದು 20 ಮೊಟ್ಟುಗಳುಂಟು, ತ್ರಿವಿಡ ತಾಳದಲ್ಲಿ 30 ಮೊಟ್ಟುಗಳುಂಟು, ಬೇರೆ ಬೇರೆ ಮೊಟ್ಟುಗಳುಂಟು. ಅದು ಅದಕ್ಕೆ ತಕ್ಕಂತೆ ಹಾಡುಗಾರಿಕೆ ಈಗ ಹೋಗಿದೆ. ಆ ಮೊಟ್ಟುಗಳನ್ನು ಹಾಡುವಂಥ ವ್ಯವಸ್ಥೆಗಳು ಹೋಗಿಬಿಟ್ಟಿದ್ದಾವೆ ಈಗಿಲ್ಲ. ಅದು ನಿಜವಾಗಿ ಹೇಳಿದ್ರೆ ಮೊಟ್ಟುಗಳಲ್ಲಿ ಹಾಡಿದ್ರೆ ಚಂದ, ಮತ್ತು ಯಕ್ಷಗಾನ ಅಂತ ಅನಿಸ್ತದೆ. ಅದು ನಿಮಗೆ ಹೆಚ್ಚು ಪ್ರಿಯವಾದ ಪ್ರಸಂಗಗಳು ಯಾವುದು ಸರ್? ಅಂದ್ರೆ ಪೌರಾಣಿಕ ಪ್ರಸಂಗಗಳ ಯಾವ ರೀತಿ ಅಂತ? ಕೃಷ್ಣ ಸಂಧಾನ, ಭೀಷ್ಮ ಪರ್ವ, ಗದಾಯುದ್ಧ, ಸಾಮಾನ್ಯ ನನಗೆ ಈ ಪೌರಾಣಿಕ ಎಲ್ಲ ಪ್ರಸಂಗಗಳು ಪ್ರೀತಿಯಾದ ಪ್ರಸಂಗಗಳೇ. ಓಕೆ, ಈ ತಿರುಗಾಟದ ಸಮಯದಲ್ಲಿ ಆಗಿರುವಂತಹ ಅನುಭವಗಳು ಹೇಗಿತ್ತು ಸರ್? ಅಮೆರಿಕದಲ್ಲೂ ಸಾಮಾನ್ಯ ನಾವು 3.5 ತಿಂಗಳ ಇದ್ವಿ. ಅಮೆರಿಕದ ಎಲ್ಲ ರಾಜ್ಯಗಳಿಂದ ನಮ್ದು ಯಕ್ಷಗಾನ ಆಗಿದೆ, ಎಲ್ಲ ಬದಿಯಲ್ಲೂ ಜನಗಳಾಗಿದೆ, ಒಂದು 300-400 ಜನಗಳಾಗ್ತದೆ. ಸಿಂಗಾಪುರದಲ್ಲಾಗಿದೆ, ಆಮೇಲೆ ದುಬೈನಲ್ಲಾಗಿದೆ. ಸಿಂಗಾಪುರದಲ್ಲಿ ನನಗೆ ಭಾಳ ಖುಷಿ ಆಯಿತು. ಒಬ್ಬರು ಚೈನೀಸ್ ಇರಬೇಕು, ಅವರು ಯಕ್ಷಗಾನ ಏನೂ ಗೊತ್ತಿಲ್ಲ, ಅವ್ರು ಬಂದು ಕೂತ್ಕೊಂಡಿದ್ದಾರೆ. ಆಮೇಲೆ ಆಟ ಮುಂದೆ ಚೌಕಿ ಬಂದರು, ಅವರು ಬಂದು ನೀವಲ್ಲ, ಅವರು ಇಂಗ್ಲೀಷ್ ಕೇಳಿ, ನನಗೆ ಇಂಗ್ಲೀಷ್ ಬರೋದಿಲ್ಲ, ಅದರಿಂದ ಅವ್ರು ಯಾರ ಕೈಲಿ ಕೇಳಿದ್ರು, ಇವರೇ ಹಾಡಿದವರು ಅಂದರು. ವಂಡರ್ಫುಲ್ ಸಾಂಗ್ ಅಂತ ಅವರು. ನನಗದು ಭಾಳ ಖುಷಿ ಆಯ್ತು, ಯಾಕೆಂದ್ರೆ ಅವ್ರಿಗೆ ಭಾಷೆ ಬರೋದಿಲ್ಲ. ಸರ್, ಜೊತೆಗೆ ಈಗ ಅಂದ್ರೆ ವೃತ್ತಿಯಾಗಿ ತೆಗೆದುಕೊಂಡವ್ರು ನೀವು ಭಾಗವತಿಕೆಯನ್ನ, ಸೊ ಇದರಲ್ಲಿ ಯಾವ ರೀತಿ ಸವಾಲು ಉಂಟಾಯಿತು ಅಂತ? ಸವಾಲೇನು ನನಗಾಗಲಿಲ್ಲ ಇದರಲ್ಲಿ, ಅದಕ್ಕೆ ನನಗೆ ಒಳ್ಳೆಯ ಮಹಾಬಲಿಗಡರು ಅಂತವರು, ಚಿಟ್ಟಾಣಿಯವರು ಅಂತವರು, ನನ್ನ ತಂದೆಯವರು ಇದ್ದಿದ್ದಕ್ಕಾಗಿ ನಾನು ತಿದ್ದಿ ಸರಿ ಮಾಡಿದ್ರು. ಅಂಥ ಸವಾಲುಗಳೇನು ನನಗೆ ಬರಲಿಲ್ಲ. ಓಕೆ ಸರ್, ಆರ್ಥಿಕವಾಗಿ ಯಕ್ಷಗಾನ ಆಗಕ್ಕೂ ಈಗಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ? ಆರ್ಥಿಕವಾಗಿ ಈಗಲೇ ಚೆನ್ನಾಗುಂಟು. ಅವ ನಾನು ಇದರಿಂದ 20 ವರ್ಷದಿಂದ ಕಮರ್ಷಿಯಲ್ ಮೇಳದಲ್ಲಿದ್ದ, ಅವ ನಾವು ನಡ್ಕೊಂಡು ಹೋಗ್ತಿದ್ವಿ, ಒಂದು 3-4 ಕಿಲೋಮೀಟ್ರಿಗೆ ಆಟ. ಬೆಳಗ್ಗೆ ಮುಂಚೆ ಆಟ ಮುಗಿಸಿ ನಡ್ಕೊಂಡು ಹೋಗೋದು. ಅವಾಗ ಇಲ್ಲಿ ನಮ್ಮಲ್ಲಿ ಬೆತ್ತದ ಪೆಟ್ಟಿಗೆ ಅದ್ರ ಮೇಲೆ ವೇಷ ಸಾಮಾನು ಅವ್ರು ಹೊತ್ಕೊಂಡು ಹೋಗ್ತಿದ್ರು, ನಾವೆಲ್ಲ ಹಿಂದೆ ಹೋಗೋದು. ಆಮೇಲೆ ಈಗ ಹಾಗಿಲ್ಲ, ಈಗೆಲ್ಲ ಕಾರುಗಳು ಇದ್ದಾವೆ, ಎಲ್ಲ ವ್ಯವಸ್ಥೆಗಳು ಆಗನ್ಕಿಂತ ಚೆನ್ನಾಗಿದ್ದಾವೆ. ಓಕೆ ಸರ್, ಜೊತೆಗೆ ಈಗ ರಂಗದಲ್ಲಿ ನೀವು ಕುಣಿಸುವಾಗ ಅಂದ್ರೆ ನೀವು ಮೊದಲೇ ಭಾವಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವಂಥವ್ರು. ಸೊ ಏನೋ ಪದ್ಯಗಳನ್ನ ಹಾಡ್ತಾ ಇರುವಾಗ ನೀವೇನಾದ್ರೂ ಭಾವಕ್ಕೆ ಒಳಗಾಗಿ ಆ ರೀತಿ ಆದಂತ ಅನುಭವ ಇದೆಯಾ? ನಮ್ಮ ಜೊತೆ ಹಂಚಿಕೊಳ್ಳಿ. ಕೊಂಡದಕುಳಿಯವರ ಒಂದು ಹರಿಶ್ಚಂದ್ರದಲ್ಲಿ ನಾನು ಒಂದ್ಸರಿ ನನ್ನ ಕಣ್ಣಲ್ಲಿ ನೀರು ಬಂದಿದೆ, ಭಾಳ ಚೆನ್ನಾಗಿ ಮಾಡಿದ್ರು. ಚಂದ್ರಮತಿಯನ್ನ ಕಡಿಯುವಂಥ ಸನ್ನಿವೇಶದಲ್ಲಿ ಆ ಸಂದರ್ಭ ಒಂದ್ಸರಿ ಹಾಗಾಗಿದೆ. ಓಕೆ ಸರ್, ಈಗ ನಮಗೋಸ್ಕರ ಇನ್ನೊಂದು ನಿಮ್ಗೆ ಇಷ್ಟವಾದಂಥ ಹಾಡು, ಇಷ್ಟರವರೆಗೆ ಹಾಡಿದ್ರಲ್ಲಿ ಸುಮಾರು ಇರ್ತವೆ, ಆದರೆ ನಮಗೋಸ್ಕರ ಒಂದು ಶ್ರೀ ಮನೋಹರ ಸ್ವಾಮಿ ಪರಾಕು ಶ್ರೀ
ಸ್ವಾಮಿ ಪರಾಕು ಪ್ರೇಮದೋಳೆನ್ನಯ ಮಾತಲಾಲಿಸಬೇಕು ಶ್ರೀ ಮನೋಹರ ಸ್ವಾಮಿ ಪರಾಕು. ನಿಮ್ಮ ಹಾಡಿನಿಂದಲೇ ಈ ಯಕ್ಷರಂಗ ಕಾರ್ಯಕ್ರಮದಲ್ಲಿ ಒಂದು ಯಕ್ಷಲೋಕವನ್ನೇ ಕಟ್ಟಿಕೊಡ್ತಾ ಇದ್ದೀರಾ. ನಿಮ್ಮ ಜೊತೆ ಇನ್ನಷ್ಟು ಮಾತಾಡೋದಿದೆ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಈಗ ಕೊಳಗಿ ಅನಂತ ಹೆಗಡೆ ಅಂದ್ರೆ ನಿಮ್ಮ ತಂದೆಯವರು, ಅವರ ಹೆಸರಲ್ಲೇ ನೀವು ಒಂದು ಅನಂತ ಯಕ್ಷಕಲಾ ಪ್ರತಿಷ್ಠಾನ ಅಂತನೂ ಇದೆ. ಸೊ ಇದರ ಸಂಸ್ಥೆಯ ಬಗ್ಗೆ ಹೇಳಿ ಸರ್. ನಾನಿನ್ನು 4-5 ವರ್ಷ ಆಯಿತು ತಂದೆಯವರ ಹೆಸರಲ್ಲಿ ಒಂದು ಪ್ರತಿಷ್ಠಾನವನ್ನು ಮಾಡಬೇಕು, ಆಮೇಲೆ ಅದರಿಂದ ಒಂದು 4 ಜನ ಉಪಕಾರ ಆಗಬೇಕು ಅಂತ ಮಾಡಿದೆ. ಒಂದು 10 ಜನ ಹುಡುಗರು ಯಾರು ಕಲಿಸ್ಬೇಕು ಅಂತ ಒಂದು 2 ದಿವಸ ಕ್ಲಾಸು ಮಾಡಿದೆ. ಆ ಹುಡುಗರು ಯಾರೂ ಬರಲಿಲ್ಲ ಸಿದ್ದಾಪುರದಲ್ಲಿ. ಆಮೇಲೆ ಅದನ್ನು ಬಂದು ಮಾಡಿದ್ದಾನೆ ಈಗ. ಯಾಕೆಂದ್ರೆ ಹುಡುಗರ ಸಮಸ್ಯೆ ಇದೆ, ಕೇಂದ್ರಗಳಿಗೆ ಹುಡುಗರು ಬರ್ತಾ ಇಲ್ಲ ಯಕ್ಷಗಾನಕ್ಕೆ. ಹೊಸಬರು ಯಾರು ಈ ಸಾಫ್ಟ್ವೇರ್ ಇದರಲ್ಲಿ ಯಕ್ಷಗಾನ ಯಾರಿಗೆ ಬೇಕಾಗಿದೆ, ಬೆಳತಂಕ ನಿದ್ದುಗೊಡೋದು. ಆಮೇಲೆ ಹವ್ಯಾಸವಾಗಿ ತಗೊಂಡ್ರೆ ಇದನ್ನು ಬೆಳೆಸ್ಲಿಕ್ಕೆ ಆದ್ರೆ ಕನಿಷ್ಠ ಒಂದು 3 ವರ್ಷ ಜನರು ಮೇಳ ತಿರುಗಾಟಗಳು ಬೇಕು ಇದಕ್ಕೆ. ವೇಷಭೂಷಣನ್ನು ಕಟ್ಟಲಿಕ್ಕೆ, ಆಮೇಲೆ ಮೇಕಪ್ ಮಾಡ್ಕೊಳ್ಳಿಕ್ಕೆ. ಅಪರೂಪಕ್ಕೆ ಎಲ್ಲರೂ 1-2 ವೇಷಗಳನ್ನು ಮಾಡಿದರೆ ಕಷ್ಟ ಆಯಿತು. ಹಾಗಾಗಿ ನಾನು ಪ್ರತಿಷ್ಠಾನವನ್ನು ಮಾಡಿ ಒಂದು ಏನಾದ್ರು ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ, ಆಗಲಿಲ್ಲ. ಆದರೆ ಈಗ ಒಂದು ಯಕ್ಷಗಾನ ಮೊಟ್ಟುಗಳ ಬಗ್ಗೆ ಒಂದು ರಿಕಾರ್ಡ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ, ನೋಡಬೇಕು. ಖಂಡಿತ ಸರ್, ನಿಮ್ಮ ಪ್ರಯತ್ನ ಸಫಲ ಆಗಲಿ. ಜೊತೆಗೆ ನಿಮ್ಮ ತಂದೆಯವರು ಕೊಳಗಿ ಅನಂತ ಹೆಗಡೆ ಅವರು, ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕಂದ್ರೆ ಆ ಕಾಲದಲ್ಲಿ ಒಂದು ಶ್ರೇಷ್ಠ ಕಲಾವಿದರಾಗಿದ್ರು. ಸೊ ನಿಮ್ಮ ತಂದೆಯ ಬಗ್ಗೆ ನೀವೇನು ಹೇಳ್ತೀರಾ? ನನ್ನ ತಂದೆಯವರು ಶಂಭುಡವರೊಟ್ಟಿಗೆ ವೇಷ ಮಾಡ್ತಾಯಿದ್ರು. ಅವರು ಈ ಮುಖ್ಯ ವೇಷ ಅಲ್ಲ, ಪೂರಕವಾದಂಥ ವೇಷಗಳನ್ನು ಮಾಡ್ತಿದ್ರು. ಅವರು ವಿದುರ, ಆಮೇಲೆ ಸಂಜಯ, ಅದು ಭಾಳ ಫೇಮಸ್ ಅವ್ರದ್ದು. ಶಂಭುಗೌಡರೊಟ್ಟಿ ಶಲ್ಯ, ಇಂಥ ಪಾತ್ರಗಳನ್ನು ಮಾಡ್ತಾಯಿದ್ರು. ಮಾತು ಬರೋಂಥವ್ರು ಭಾವಪೂರ್ಣವಾದ ಪಾತ್ರಗಳನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಿದ್ರು. ಓಕೆ ಸರ್, ಈಗ ಯಕ್ಷಗಾನದಲ್ಲಿ ಏನು ಹಳೆ ಪ್ರಸಂಗಗಳು, ಹೊಸ ಪ್ರಸಂಗಗಳು ಬರ್ತಾ ಇದ್ದಾವೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆ ಹೊಸ ಪ್ರಸಂಗ ಯಾವ ರೀತಿ ನೀವು ಅದರಲ್ಲಿ ಭಾಗಿಯಾಗಿದ್ರಾ ಅಂತ? ಹೊಸ ಪ್ರಸಂಗಗಳು ಬರುವುದು ಈಗೇನಲ್ಲ, ಮೊದಲೇ ಬಂದಿದೆ. ಯಾಕೆಂದರೆ ಮುದ್ದಣ್ಣನ ರತ್ನಾವತಿ ಕಲ್ಯಾಣ ಅಂತ ಆವಾಗಲೇ ಅದು ಹೊಸ ಪ್ರಸಂಗ ಅಂತ ಇತ್ತದು. ಆಮೇಲೆ ಹೊಸತೋಟ ಭಾಗವತರು ಬಾಸವತಿ ಅಂತ ಪ್ರಸಂಗವನ್ನು ಬರೆದರು. ಹೊಸ ಪ್ರಸಂಗದ ವಿರೋಧಿ ಅಲ್ಲ ನಾನು. ಅದು ಹೊಸ ಪ್ರಸಂಗಗಳು ಅದು ಯಕ್ಷಗಾನ ಪೂರಕವಾಗಿರಬೇಕು, ಕಥೆಯಲ್ಲಿ ಒಂದು ಸತ್ವ ಇರಬೇಕು, ಜೀವ ಇರಬೇಕು. ಈಗೇನಾಗಿದೆ ಅಂದರೆ ಪಾತ್ರ ತೊಳಿಲಿಕ್ಕೆ ಬೂದಿ ಸಿಕ್ಕುವುದಿಲ್ಲ ಅಂತ ಮಹಾರಾಣಿ ಆತ್ಮಹತ್ಯೆ ಮಾಡಿಕೊಂಡು ಅಂಥ ಕಥೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದು ಆಗಬಾರ್ದು. ಕಥೆಗೆ ಒಂದು ಸತ್ವ ಇದ್ದರೆ ಹೊಸ ಪ್ರಸಂಗಗಳು ಏನು ತೊಂದರೆ ಇಲ್ಲ. ಬಾಸವತಿ, ರತ್ನಾವತಿ ಕಲ್ಯಾಣ ಒಂದು ಅದ್ಭುತ ಪದ್ಯಗಳು ಮುದ್ದಣ್ಣಂದು. ಈಗಿನ ಏನಾಗಿದೆ ಅಂದ್ರೆ ಪ್ರಸಂಗ ಬರೆಯೋರ ಪದ್ಯಗಳಲ್ಲೂ ಜೀವ ಇಲ್ಲ. ಆಮೇಲೆ ಅದಕ್ಕೆ ಮಾತ್ರೆಗಣ ಲೆಕ್ಕಾಚಾರ ಇಲ್ಲ. ಒಟ್ಟು ಪದರು ಕುರುರಾಯ ಕೇಳನ್ನ ಮತ ತೆಗೆದ್ರು, ಕುರಿರಾಯ ಕೇಳನ್ನ ಮತ ಬರೆದ್ರು. ಓಕೆ ಸರ್, ಈಗ ಸತ್ವ ಇರುವಂತಹ ಹೊಸ ಪ್ರಸಂಗಗಳನ್ನ ಗುರುತಿಸೋದಾದ್ರೆ ಯಾವುದು ಅಂತ ಒಳ್ಳೆ ಪ್ರಸಂಗಗಳಿದೆ? ಹೊಸ ಪ್ರಸಂಗಗಳು ನಮ್ಮಲ್ಲಿ ಬಸವೇಶ್ವರ ಚರಿತ್ರೆ ಹೊಸತೋಳು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಆದಿಚುಂಚನಗಿರಿ ಕ್ಷೇತ್ರ ಮಹಾತ್ಮೆ ಅಂತ ಎಮಿ ಹೆಗಡೆ ಅವರು ಬರೆದಿದ್ದಾರೆ. ಅದ್ಭುತವಾದಂಥ ಪದ್ಯಗಳಿದ್ದಾವೆ ಅದರಲ್ಲಿ. ಆಮೇಲೆ ಇದು ಹೊಸತೋಟದವರ ಕೆಲವು ಪ್ರಸಂಗಗಳು ಭಾಳ ಚೆನ್ನಾಗೇ ಬರೆದಿದ್ದಾರೆ ಅವರು. ಮಾತ್ರೆಯ ಗಣಗಳೆಲ್ಲ ಸರಿ ಉಂಟದಲ್ಲ. ಈಗ ನೀವು ಭಾಗವತರಾಗಿ ನಿಮಗೆ ಯಕ್ಷಗಾನ ಕವಿಗಳಲ್ಲಿ ಅತ್ಯಂತ ಪ್ರಿಯರಾದವರು ಯಾರು ಸರ್? ನನಗೆ ಅತ್ಯಂತ ಪ್ರಿಯವಾದ ಕವಿಗಳು ಹೊಸತೋಟ ಭಾಗವತರು, ಎಮಿ ಹೆಗಡೆಯವರು. ಸರ್, ಜೊತೆಗೆ ಈಗ ಭಾಗವತಕ್ಕೆ ಹೊಸದಾಗಿ ಕಲಿಯೋರು ಇರ್ಬೋದು. ಒಬ್ಬ ಭಾಗವತನಿಗೆ ಇರಬೇಕಾದಂಥ ಒಂದು ಏನು ಆತನಿಗಿರಬೇಕಾದಂಥ ಕ್ವಾಲಿಟಿ ಯಾವುದು, ಅವ್ನು ಯಾವುದನ್ನು ಮೇಂಟೈನ್ ಮಾಡಬೇಕು ಅಂತ? ಯಕ್ಷಗಾನದಲ್ಲಿ ಮೊದಲನೇದಾಗಿ ಅವನಿಗೆ ಸ್ವರ ಒಳ್ಳೆಯದಿರಬೇಕು. ಯಾಕೆಂದರೆ ಸ್ವಲ್ಪ ಇದರಲ್ಲಿ ಒತ್ತಡ ಪದ್ಯ ಹೇಳಬೇಕು. ಈಗ ವೀರರಸಗಳು ಬಂದಾಗ ಆಗ ಸ್ವರದ ತಾಕತ್ತು ಇರಬೇಕು, ಆಮೇಲೆ ಲಯ ಇರಬೇಕು, ರಾಗಜ್ಞಾನ ಇರಬೇಕು, ಸಾಹಿತ್ಯ ಜ್ಞಾನ ಇರಬೇಕು, ಭಾವದ ಜ್ಞಾನ ಇರಬೇಕು, ಆಮೇಲೆ ಅಭಿನಯದ ಕಲ್ಪನೆ ಇರಬೇಕು. ಇಷ್ಟಿದ್ರೆ ಮಾತ್ರ ಒಂದು ಭಾಗವತ ಆಗ್ಲಿ ಯೋಗಿ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಇಡೀ ರಾತ್ರಿಗೆ ಒಂದು ಯಕ್ಷಗಾನವನ್ನ ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ಆತನಿಗೆ ಆ ಕ್ವಾಲಿಟಿ ಇರಲೇಬೇಕಾಗುತ್ತೆ. ಸರ್, ಈಗಲೇ ಏನು ಹೇಳಿದ್ರಿ, ಒಂದು ಅಂದ್ರೆ ಜೋರಿನ ಪದ್ಯಕ್ಕೆ ಆತನಿಗೆ ತಾಕತ್ತು ಇರಬೇಕು, ಗಟ್ಟಿ ಸ್ವರ ಇರಬೇಕು ಅಂತ. ಸರ್, ಈ ಸಂದರ್ಭದಲ್ಲಿ ನಿಮ್ಮಿಂದ ಒಂದಂತಹ ಹಾಡನ್ನ ಕೇಳೋಕೆ ಇಷ್ಟಪಡ್ತೀವಿ. ನೋಡಿ ರೈಕುಲಹೀನೊಳು ಮಾತಾಡಿ ಬಗ ಗೋವಳನ ಠೀವಿಯ ನಾಡೊಳರ್ಧವ ವೈವೆ ಎಂಬ ಸಗಾಡದಿಂದ ಬೇಗ
ಚುಟುಕಾಕಿ ಮುಗಿಸಿದ್ರಿ, ನಮ್ಗೆ ಇನ್ನೂ ಕೇಳಬೇಕು ಅಂತ ಅನಿಸ್ತಾ ಇದೆ. ತಾಳ ಚಂಡೆ ಇದ್ರೆ ವೀರರಸಗಳಿಗೆ ತಾಳ ಚಂಡೆ ಬೇಕಾಗ್ತದೆ, ಬರೀ ಒಂದು ಹಾಡಿಲ್ಲ ಆದ್ರೆ ಇದು ಸಿಗೋದಿಲ್ಲ. ಓಕೆ ಸರ್, ಈಗ ನೀವು ಊರಲ್ಲಿ ಮೇಳದಲ್ಲಿ ಇರುವಂತವ್ರು, ಜೊತೆಗೆ ಅಂತದ ಸಂದರ್ಭದಲ್ಲಿ ಈಗ ಬೆಂಗಳೂರಲ್ಲಿ ಕರೆಸ್ಕೊಂಡು ಯಕ್ಷಗಾನವನ್ನು ಮಾಡಿಸ್ತಾರೆ. ಸೊ ಇದರ ಬಗ್ಗೆ ನಿಮ್ಮ ಅನುಭವ ಏನು ಸರ್? ಇಲ್ಲಿ ಯಾವ ರೀತಿ ಖುಷಿ ಆಗುತ್ತೆ ಅಂತ? ಯಕ್ಷಗಾನದಲ್ಲಿ ಮೊದಲು ಎಷ್ಟು ಅದಕ್ಕೆ ಪೂರಕವಾದಂಥ ಇದಿರಲಿಲ್ಲ, ಈಗ ಭಾಳ ಯಕ್ಷಗಾನ ಆಗ್ತಾ ಇದೆ. ಒಂದು ದಿವಸನೂ പക്ഷേ ಬೆಂಗಳೂರಿನಲ್ಲಿ ಪ್ರತಿ ದಿವಸ ಒಂದು 10 ಕಡೆ ಯಕ್ಷಗಾನ ಇರ್ತದೆ. ಆ ಕಾಲದಲ್ಲಿ ಮೊದಲು ಈಗ ಒಂದು 25 ವರ್ಷದಿಂದ ಎಲ್ಲರೂ 1-2 ಯಕ್ಷಗಾನಗಳು ಇರ್ತಿದ್ದು, ಈಗ ಹಾಗಲ್ಲ. ಭಾಳ ಸರ್, ಈಗಲೇ ನೀವು ಹೇಳ್ತಾ ಇದ್ರಿ ಅಂದ್ರೆ ಯಕ್ಷಗಾನ ಉಳಿಬೇಕಾದ್ರೆ, ಬೆಳಿಬೇಕಾದ್ರೆ ಒಂದು ಪರಂಪರೆನ ಉಳಿಸ್ಕೊಳ್ಳೋದು ಅತ್ಯಂತ ಮುಖ್ಯ ಆಗಿರುತ್ತೆ. ಜೊತೆಗೆ ಏನು ಹವ್ಯಾಸಿಗಳಾಗಿದ್ರೆ ಆಗಲ್ಲ, ಒಂದು ವೃತ್ತಿಪರರಾಗಿ ಮುಂದುವರೆದ್ರೆ ಒಳ್ಳೇದು ಅಂತ. ಇದು ಕಲಾವಿದರ ಕಡೆಯಿಂದ ಇದ್ರೆ, ಇನ್ನು ಸರ್ಕಾರದ ಕಡೆಯಿಂದ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಡೆಯಿಂದ ಅಥವಾ ಯಕ್ಷಗಾನ ಅಕಾಡೆಮಿ ಅಂತಾನೆ ಇದೆ. ಸೊ ಇದರಿಂದ ಯಾವ ರೀತಿ ನಿಮ್ಗೆ ಸಪೋರ್ಟ್ ಬೇಕಾಗುತ್ತೆ ಅಂತ ಯಕ್ಷಗಾನಕ್ಕೆ? ಯಕ್ಷಗಾನ ಅಕಾಡೆಮಿಯವರು ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಯಕ್ಷಗಾನಕ್ಕೆ ಬರುವಂಥ ಅನುದಾನಗಳು ಸಾಕಾಗ್ತಾ ಇಲ್ಲ. ಯಾಕೆಂದರೆ ನಾನು ಮೊನ್ನೆ ಮೊಟ್ಟೆಗಳ ಬಗ್ಗೆ ಒಂದು ಡಾಕ್ಯುಮೆಂಟೇನು ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ. ಕನಿಷ್ಠ ಒಂದು 4-5 ಲಕ್ಷಗಳು ಬೇಕಾಗ್ತವೆ. ಒಂದು 20 ದಿವಸ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೇವೆ. ಒಂದೊಂದು ತಾಳಗಳಲ್ಲಿ 10, 50, 60 ಮೊಟ್ಟುಗಳಿದ್ದಾವೆ. ಹೊಸತೋಟ ಭಾಗವತರನ್ನು ಇಟ್ಟುಕೊಂಡು ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ. ಅದು ನನಗೆ ನಾನು ಬರೆದು ಹಾಕಿದೆ, 30,000 ರೂಪಾಯಿ ಕೊಡ್ತೇನೆ ಅಂದ್ರೆ ನಾನು ಮಾಡೋದಿಲ್ಲ, ಮಾಡೋದು ನನ್ನ ಕಲೆ ಆದ್ರೆ ನನ್ನ ಕೈಯಿಂದ ಮಾಡ್ತೇನೆ, ನೀವು ಬೇಡ ಅಂತ ಇದು ಮಾಡಿದೆ. ಹಾಗೆ ಯಕ್ಷಗಾನ ಅನುದಾನಗಳು ಜಾಸ್ತಿ ಕೊಡಬೇಕು ಅವರು. ಆಮೇಲೆ ಯಕ್ಷಗಾನ ಕವಿಗಳನ್ನು ಈ ಸಾಹಿತ್ಯದವರು ಇವರು ಸಾಹಿತಿಗಳು ಅಂತ ಇದು ಮಾಡಲಿಲ್ಲ. ಒಳ್ಳೊಳ್ಳೆ ಕವಿಗಳಾದರೆ ನಮ್ಮ ಹೊಸತೋಟ ಭಾಗವತರು, ಎಮ್ ಎ ಹೇಳೋರು, ಇಂಥ ಅದ್ಭುತ ಕವಿಗಳು. ಅವರು ಸಾಹಿತ್ಯ ಸಮ್ಮೇಳನ ಕರೀದೇ ಇಲ್ಲ. ಅವರು ಯಕ್ಷಗಾನ ಒಂದು ಸಾಹಿತ್ಯಗಳು ಇನ್ನೂ ಪರಿಗಣನೆ ಮಾಡಲಿಲ್ಲ. ಅದನ್ನು ಮಾಡಬೇಕು. ಯಕ್ಷಗಾನ ಕವಿಗಳನ್ನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಮಾಡಬೇಕು. ಯಾಕೆ ಮಾಡಬಾರ್ದು? ಅವೇನು ಕವಿಗಳಲ್ವ ನಿಜವಾಗಿ? ಕನ್ನಡ ಉಳಿದಿದ್ದು ಯಕ್ಷಗಾನದಲ್ಲಿ. ನಾವು ಒಂದೇ ಒಂದು ಇಂಗ್ಲಿಷ್ ಶಬ್ದವನ್ನು ಯಕ್ಷಗಾನದಲ್ಲಿ ಬಳಸೋದಿಲ್ಲ. ಖಂಡಿತ ಸರ್. ಜೊತೆಗೆ ಈಗ ಕಲಾವಿದ್ರ ಕಡೆಯಿಂದಲೂ ಒಂದು ಯಕ್ಷಗಾನವನ್ನು ಅವ್ರು ಮಾಡಬೇಕು ಅಂತ ಇದ್ರೆ ಅವರಿಗೆ ಇರಬೇಕಾದಂಥ ಜವಾಬ್ದಾರಿಗಳೇನು ಸರ್? ಕಲಾವಿದರು ಅಭ್ಯಾಸ ಮಾಡಬೇಕು. ಕನಿಷ್ಠ ಅಂದರೂ 5 ವರ್ಷ ಯಕ್ಷಗಾನ ಅಭ್ಯಾಸ ಮಾಡಲೇಬೇಕು. ಏನಾಗಿದೆ ಅಭ್ಯಾಸ ಮಾಡೋದಿಲ್ಲ. ಅವ್ರಿಗೆ ಏನಾಗ್ತದೆ, ವೇಷಕ್ಕೆ ಯಾರು ಕಟ್ಟಿದ್ರು ಆ ಯಕ್ಷಗಾನ ವೇಷಭೂಷಣಗಳಿಗೆ ಒಂದು ಯೋಗ್ಯತೆ ಉಂಟು, ಅದು ಕಟ್ಟಿದ್ರೆ ಚಂದ ಕಾಣ್ತದೆ. ಹಾಗಾಗಿ ಅಭ್ಯಾಸ ಮಾಡದೆ ಬರೋದು ಜಾಸ್ತಿ ಆಗ್ತಾಯಿದೆ ಯಕ್ಷಗಾನದಲ್ಲಿ. 1 ವರ್ಷ ಮೊದಲೇಗಾರಿಕೆ ಅವರು ಮತ್ತೊಂದು ಮೇಳದ್ರು ಮೊದಲೇಗಾರ ಆದರು, 1 ವರ್ಷ ಚಂಡೆ ಅಭ್ಯಾಸ ಮಾಡಿದ್ರು ಚಂಡೆಗಾರ ಆದರು ಅವರು, 1 ವರ್ಷ ಕುಣಿತ ಬಿದ್ದರು ಮೇಳದಲ್ಲಿ ವೇಷಧಾರಿಗಳು. ಹಾಗಾಗಬೇಕು. ಕನಿಷ್ಠ ಅಂದರೆ ಈಗ ಒಂದು ಭರತನಾಟ್ಯ ಇದರೆಲ್ಲ ಕನಿಷ್ಠ 10 ವರ್ಷ 15 ವರ್ಷ ಅಭ್ಯಾಸ ಮಾಡಬೇಕಾಗ್ತದೆ. ಯಕ್ಷಗಾನದಲ್ಲಿ ಹಾಗಿಲ್ಲ, ಇವತ್ತು ಅಭ್ಯಾಸ ನಾಳೆ ವೇಷಧಾರಿಗಳಾದರು. ಹಾಗಾಗ್ಬೋದು. ಕನಿಷ್ಠ ಒಂದು 10ರಿಂದ ಒಂದು 5 ವರ್ಷನಾದ್ರು ಅಭ್ಯಾಸ ಮಾಡಬೇಕು ಇದನ್ನು. ಖಂಡಿತ ಸರ್. ಅಂದರೆ ನೀವು ಕ್ವಾಲಿಟಿಗೆ ಹೆಚ್ಚು ಬೆಲೆ ಕೊಡುವಂಥವ್ರು. ಸೊ ಈಗ 30 ವರ್ಷಗಳ ನಿಮಗೆ ಮೇಳದ ಅನುಭವನೂ ಇದೆ. ಸೊ ಇನ್ನು ಮುಂದೆ ನಿಮ್ಮ ಯಕ್ಷ ಪಯಣ ಹೇಗಿರುತ್ತೆ ಸರ್? ಯಕ್ಷಗಾನ ಅಂದರೆ ನಾನು ಇನ್ನೊಂದು 10 ವರ್ಷದಲ್ಲಿ ಬಂದು ಮಾಡ್ತಾ ಇದ್ದೇನೆ, ಸಾಕು ಅಂತ. ಜನ ನಮ್ಮನ್ನು ಸಾಕು ಹೇಳೋರೊಳಗೆ ನಾವು ಅದನ್ನ ಬಂದ್ ಮಾಡ್ಕೊಳ್ಬೇಕು. ಕ್ಲಾಸಿಗೆ ಏನಾದರೂ ಮಾಡಿ ನಾನು ಪ್ರತಿಷ್ಠಾನದಿಂದ ಮಾಡಬೇಕು ಅಂತ ಪ್ರಯತ್ನ ಉಂಟು. ಹೊಸ ಕಲಾವಿದರನ್ನ ಹುಟ್ಟುಹಾಕುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಓಕೆ ಸರ್, ಈಗ ಕೊನೆಯದಾಗಿ ನಿಮ್ಮ ಸ್ವರದಿಂದ ಇನ್ನೊಂದು ಹಾಡು ಸರ್. ಪಾಲಿಸೆ ದಯದಿ ಶ್ರೀ ಭುವನಗಿರೀಶ್ವರಿ, ಪಾಲಿಸೆ ದಯದಿ ಶ್ರೀ ಭುವನಗಿರೀಶ್ವರ್, ಪಾಲಿಸೆ ದಯದಿ ಲೀಲಾಲಾಸ್ಯ ವಿಶೇಷ ವಿನೋದಿನಿ, ಕಾಲ ಕಾಲ ಪ್ರಿಯ ತತ್ವ ಸುಬೋಧಿನಿ, ಪಾಲಿಸೆ ದಯದಿ ಉನ್ನತದಾಗಿರಿ ಶೃಂಗ ಮಂದಿರದಿ, ಪರಿಶೋಭಿಸುತ್ತಿಯ ಸನ್ನುತಿಗೆ ಕಾಮಿತವ ಸಲಿಸುತ್ತಲೀ, ಉನ್ನತದಾಗಿರಿ ಶೃಂಗ ಮಂದಿರದಿ, ಪರಿಶೋಭಿಸುತ್ತಿಯ ಸನ್ನುತಿಗೆ ಕಾಮಿತವ ಸಲಿಸುತ್ತಲೀ, ಧನ್ಯತೆಯ ಸಾರ್ಥಕ್ಯ ದೊರೆವುದು ಸನ್ನಿಧಿಗಳು ಸದಾ ಮೂಕಾಂಬಿಕೆ, ಪಾಲಿಸೆ ದಯದಿ ಶ್ರೀ ಭುವನಗಿರೀಶ್ವರಿ, ಪಾಲಿಸೆ ದಯದಿ ತಾಯೆ ಸಚರಾಚರ ಸಂಪ್ರೃತ ಮಾಯೆ, ಶುಭ ಪರಿಸರ ಒದಗಿಸಿ ಕಾಯೆ, ಸುಜ್ಞಾನ ಪ್ರಸಾದವಯೀ ತಾಯೆ ಸಚರಾಚರ ಸಂಪ್ರೃತ ಮಾಯೆ, ಶುಭ ಪರಿಸರ ಒದಗಿಸಿ ಕಾಯೆ, ಸುಜ್ಞಾನ ಪ್ರಸಾದವಯೀ
ಭುವನೇಶ್ವರಿ 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 ಭುವನೇಶ್ವರಿ. ಖಂಡಿತ ಸರ್, ನಿಮ್ಮ ಈ ಪ್ರತಿಭೆಯಿಂದ ಕೇವಲ ಯಕ್ಷಗಾನಕ್ಕಷ್ಟೇ ಅಲ್ಲ, ನಿಮ್ಮ ಕೊಳಗಿ ಅನ್ನುವಂಥ ಪುಟ್ಟ ಊರಿನ ಹೆಸರು ಕೂಡ ಈಗ ತುಂಬಾನೇ ಫೇಮಸ್ ಆಗಿದೆ ರಾಷ್ಟ್ರಾದ್ಯಂತ. ಕೊಳಗಿ ಕೇಶವ ಹೆಗಡೆ ಇರ್ಬೋದು, ಅನಂತ ಹೆಗಡೆ ಇರ್ಬೋದು, ಇದರಿಂದ ನಿಮ್ಮ ಪುಟ್ಟ ಊರಿಗೂ ಹೆಸರುವಾಸಿಯಾಗಿದೆ. ಇದೇ ರೀತಿ ನಿಮ್ಮ ಕಲಾ ಸೇವೆ ಮುಂದುವರಿಲಿ ಅಂತ ಹೇಳ್ತಾ ಸರ್, ಇಷ್ಟು ಹೊತ್ತು ನಮ್ಮ ಜೊತೆ ಸಂದರ್ಶನಕ್ಕೆ ಸಮಯ ಮೀಸಲಿಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ ವೀಕ್ಷಕರೇ, ಮತ್ತೊಬ್ಬ ಶ್ರೇಷ್ಠ ಕಲಾವಿದರೊಂದಿಗೆ ಮುಂದಿನ ಯಕ್ಷರಂಗದಲ್ಲಿ ಭೇಟಿಯಾಗ್ತೀವಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.